ಈಗ ನೀವು ಕಸ್ತೂರಿ ರಂಗನ್ ವರದಿಯನ್ನ ಹ. ಅಪೋಸ್ ಮಾಡಿ ಈಗ ಗಾಡ್ಗಿಲ್ ವರದಿ ಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಸರ್, ನಿಮ್ಮ ನಿಲುವು ಏನು ಅಂತ? 2011ರಿಂದಲೂ ಕೂಡ ಈ ಕಡೆಯಿಂದಲೂ ತುಂಬಾನೇ ಚರ್ಚೆ ಆಗ್ತಾ ಉಂಟು ಈ ವಿಚಾರವಾಗಿ. ಈಗ ಅದೇ ಗಾಡ್ಗಿಲ್ ವರದಿಯಲ್ಲಿ ಕೂಡ ಈಗ ನೋಡಿ, ಪರಿಸರಕ್ಕೆ ಅಲ್ಲ ಪೂರಕ ಆಗಿದೆ. ಅಲ್ಲ ಈಗ ಬೇರೆ ಎಂತ ಬೇಡಮ್ಮ, ವೆರಿ ಸಿಂಪಲ್, ಕಾಂಪ್ಲಿಕೇಶನ್ ಮಾಡುವ ಅಗತ್ಯ ಏನಿಲ್ಲ ಇದರಲ್ಲಿ, ವೆರಿ ಸಿಂಪಲ್. ಹ್ಮ್ ಕಸ್ತೂರಿ ರಂಗನ್ ವರದಿ ಬೇಡ ಅನ್ನುವಂತ ಒಂದು ವರ್ಗ ಅವರನ್ನು ನೀವು ಕಾಲ್ ಮಾಡಿ ಅವ್ರ ಹತ್ರ ಒಂದೇ ಒಂದು ಪ್ರಶ್ನೆ ಕೇಳಿ. ಕಸ್ತೂರಿ ರಂಗನ್ ವರದಿ ಯಾಕೆ ಬೇಡ ಕೇಳಿ. ಕಸ್ತೂರಿ ರಂಗನ್ ವರದಿಯಿಂದ ರೈತರಿಗಾಗ್ಲಿ ಮಲೆನಾಡಿನಲ್ಲಿ ಬದುಕು ಕಟ್ಟಿಕೊಂಡಂತ ಸಾಮಾನ್ಯ ಜನರ ಬದುಕಿಗಾಗ್ಲಿ ಏನಾದ್ರೂ ಸಮಸ್ಯೆ ಉಂಟಾ? ಇವತ್ತು ಒಬ್ಬ ಕಸ್ತೂರಿ ರಂಗನ್ ವರದಿಯ ವಿರೋಧಿಸಿ ದೊಡ್ಡ ಸಂಘಟನೆ ಮಾಡ್ಲಿಕ್ಕೆ ತೋರಿದಂತ ವ್ಯಕ್ತಿ ಅವನ ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ದ, ಬಲಿಷ್ಠ ಅದಾಗಬೇಕು, ಉಗ್ರ ಪ್ರತಿಭಟನೆ ಆಗಬೇಕು, ಹಾಗೆ ನಾನು ಒಂದು ಮೆಸೇಜ್ ಹಾಕಿದೆ, ಸರ್ ಕಸ್ತೂರಿ ರಂಗನ್ ವರದಿಯಿಂದ ಸಾಮಾನ್ಯ ಜನರಿಗೆ ಮತ್ತೆ ರೈತರಿಗೆ ಏನಾದ್ರೂ ಸಮಸ್ಯೆ ಆಗೋದಿದ್ರೆ ದಯವಿಟ್ಟು ತಿಳಿಸಿ, ನಾನು ಕೂಡ ಹೋರಾಟಕ್ಕೆ ಬರ್ತೇನೆ ಅಂತ ಹೇಳಿ. ಸುದ್ದಿ ಇಲ್ಲ ಒಂದು. ಅವ ಮತ್ತೆ ನಂಗೊಂದು ಪೇಜ್ ಕಳಿಸಿದ, ಕಸ್ತೂರಿ ರಂಗನ್ ಸಾಧಕ ಬಾಧಕ, ಅದರಲ್ಲಿ ಇದೆ, ಅವನು ಕಳಿಸಿದ್ರಲ್ಲೇ ಇದೆ 1,50,000 ಚದರ ಅಡಿಗಿಂತ ದೊಡ್ಡ ಬಿಲ್ಡಿಂಗ್, ಆರೆಂಜ್ ಝೋನ್ ಅಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳು, ಅಂದ್ರೆ ಗ್ರೀನ್ ಝೋನ್ ಅಲ್ಲಿ ಕೈಗಾರಿಕೆ ಮಾಡಬಹುದು. ಯಾವುದು ಈ ನಮ್ಮ ಹಣ್ಣುಗಳ ಸಂಸ್ಕರಣಾ ಘಟಕ, ಇವುಗಳಲ್ಲಿ ತೊಂದರೆ ಇಲ್ಲ. ಆರೆಂಜ್ ಝೋನ್ ಅಂದ್ರೆ ಏನು? ಕೆಮಿಕಲ್ ಉತ್ಪತ್ತಿ ಮಾಡ್ತಕ್ಕಂಥದ್ದು, ರಾಸಾಯನಿಕ ಗೊಬ್ಬರಗಳ ಉತ್ಪತ್ತಿ ಮಾಡ್ತಕ್ಕಂಥ ಫ್ಯಾಕ್ಟರಿಗಳು, ಅವುಗಳನ್ನು ಮಾಡ್ಲಿಕ್ಕಿಲ್ಲ. ಗಣಿಗಾರಿಕೆ ಮಾಡ್ಲಿಕ್ಕಿಲ್ಲ, ಉಷ್ಣ ವಿದ್ಯುತ್ ಸ್ಥಾವರ ಮಾಡ್ಲಿಕ್ಕಿಲ್ಲ. ಮತ್ತೆ ಇಂತಹ ಯೋಜನೆಗಳು ಸಾಮಾನ್ಯ ರೈತರಿಗೆ ಬೇಕಾ ಹೇಳಿ? ಹಾಗಾದ್ರೆ ರೈತರಿಗೆ ದನ ಸಾಕಬಾರ್ದು, ಹಾಲು ಕರಿಬಾರ್ದು, ಶಾಲೆ ಹೋಗ್ಬಾರ್ದು, ಕಾಲ್ ಸಂಕ ಮಾಡಬಾರ್ದು, ಕೃಷಿ ಮಾಡಬಾರ್ದು ಅಂತೇಳಿ ಹೇಳಿ ಎಲ್ಲಾದ್ರೂ ಕಸ್ತೂರಿ ರಂಗನ್ ವರದಿಯಲ್ಲಿ ಉಂಟಾ? ಹಾಗಾದ್ರೆ ಕಸ್ತೂರಿ ರಂಗನ್ ವರದಿ ಯಾರಿಗೆ ಬೇಡ ಹೇಳಿದ್ರೆ, ಹೋಮ್ ಸ್ಟೇ ಮಾಡ್ಕೊಂಡವ್ರು, ರಾಜಕಾರಣಿಗಳು, ಬಂಡವಾಳಶಾಹಿಗಳು, ಗಣಿಗಾರಿಕೆ ಮಾಡ್ಲಿಕ್ಕೆ ಹೊರಟವ್ರು, ರೆಸಾರ್ಟ್ ಮಾಡ್ಲಿಕ್ಕೆ ಹೊರಟವ್ರು, ಇವರಿಗೆ ಬೇಡ ಅಷ್ಟೇ. ಅವರು ಜನರನ್ನ ಹೆದರ್ಸ್ಕೊಂಡು ಮುಂದಿಟ್ಕೊಂಡು ಗಲಾಟೆ ಎಬ್ಬಿಸ್ತಾ ಇದ್ದಾರೆ, ಬಿಟ್ರೆ ಬೇರೆ ಎಂತ ಇಲ್ಲ. ಸಿಂಪಲ್. ನಮ್ಮ ಜನಾಂಗ ಸಸ್ಟೈನಬಲ್ ಆಗಿ ಬದುಕಬೇಕಿದೆ. ನಮ್ಮ ನೀವು ನೋಡಿ, ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಕಥೆ ಮಾಡುವಾಗ ಗಣೋಮೋಸ ಹೇಳ್ತಾರೆ, ಭರತ ಖಂಡೆ, ಜಂಬೂ ದ್ವೀಪೆ, ಅಂದ್ರೆ ನಮ್ಮದು ಭರತ ಖಂಡದಲ್ಲಿ ಜಂಬೂ ದ್ವೀಪ ಅಂದ್ರೆ ಇದರಲ್ಲಿ 90% ಕಾಡಿದ್ದು, ಆ ಒಂದು ಕಾಲದಲ್ಲಿ 10% ಮಾನವ ವಸತಿ ಇರತಕ್ಕಂಥ ಜಾಗ ಹೋಗಿ ಇವತ್ತು ಉಲ್ಟಾ ಅಲ್ಲ, ಮಾನವನ ಸಸ್ಟೈನ್ ಆಗ್ಬೇಕಿದ್ರೆ 38% ಮಿನಿಮಮ್ ಫಾರೆಸ್ಟ್ ಬೇಕು ಅಂತೇಳಿ ಹೇಳಿ, ಜೀವ ಸಂಕುಲ, ಶುದ್ಧ ಗಾಳಿ, ಶುದ್ಧ ನೀರು ಬರ್ಬೇಕಿದ್ರೆ 38% ಫಾರೆಸ್ಟ್ ಬೇಕಂತೇಳಿ ಹೇಳಿ ಇಂಟರ್ನ್ಯಾಷನಲ್ ಲಾ ಹೇಳೋದು. ನಮ್ಮ ಭಾರತದಲ್ಲಿ ಭಾರತ ಸರ್ಕಾರ ಈಗ ಐಡೆಂಟಿಫೈ ಮಾಡೋದು 33% ಫಾರೆಸ್ಟ್. ಕರ್ನಾಟಕದಲ್ಲಿ ಈಗ 33% ಫಾರೆಸ್ಟ್ ಬಿಡಿ, ಈಗ ಉಳಿದಿರುವಂತದ್ದು ನಮ್ಮ ಸ್ಯಾಟಲೈಟ್ ಮುಖಾಂತರ ಇವರು ನೋಡಿರುವಂತದ್ದು 18.5% ಫಾರೆಸ್ಟ್. 18.5% ಫಾರೆಸ್ಟ್ ನೋಡಿದ್ದಲ್ಲ, ಬರೀ ಗ್ರೀನ್ ಪ್ಯಾಚ್. 18 ಗ್ರೀನ್ ಪ್ಯಾಚ್ ಅಲ್ಲಿ ರಿಯಲ್ ಫಾರೆಸ್ಟ್ ಇರೋದು 13% ಮಾತ್ರ. ಉಳಿದದ್ದು ಯಾವ್ದು ಹೇಳಿದ್ರೆ ಏಕಪ್ರಕಾರದ ಬೆಳೆಗಳು, ಮಾವು, ಮತ್ತೆ ತೆಂಗು, ಅಡಿಕೆ, ರಬ್ಬರ್, ಗೇರು, ನೀಲಗಿರಿ, ಅಕೇಶಿಯಾ, ಇಂಥವು ಉಳಿದದ್ದು 5-6%. ಹಾಗಾದ್ರೆ ನೀವು ಬದುಕಬೇಕಿದ್ರೆ, ಮುಂದಿನ ತಲೆಮಾರಿಗೆ ಒಂದು ಕುಡಿಲಿಕ್ಕೆ ನೀರು ಬೇಕಿದ್ರೆ ಪಶ್ಚಿಮ ಘಟ್ಟಲ್ಲಿ ಇದ್ರೆ ನೀರೆಲ್ಲಿ ಸಿಗ್ತದೆ? ಒಂದು ಶುದ್ಧ ಗಾಳಿ ಬೇಕಿದ್ರೆ ನೀರೆಲ್ಲಿ ಸಿಗುತ್ತೆ? ಹೇಳ್ತಾರಲ್ವಾ ಸರ್, ಅದ್ರಲ್ಲಿ ವಾಸ್ತವಿಕವಾಗಿರುವಂತ ಅಂಶ ಕಂಡು ಬರುದಿಲ್ಲ ಅನ್ನೋ ಟೀಕೆಗಳಿದೆ ಅಲ್ವಾ ಸರ್? ಯಾ ಟೀಕೆ ಮಾಡೋರ ಹತ್ರ ವಾಸ್ತವಿಕ ಅಂಶ ಏನಿಲ್ಲ ಅಂತ ಕೇಳಿ. ಪ್ರೊಫೆಸರ್ ಮಾಧುಗೌಡ ಘಾಟ್ಗಳ ಬಗ್ಗೆ ನೀವು ಏನ್ ತಿಳ್ಕೊಂಡಿದ್ದೀರಿ ಕೇಳಿ. ಕಸ್ತೂರಿ ರಂಗನ್ ಈಸ್ ಎ ಸ್ಪೇಸ್ ಸೈಂಟಿಸ್ಟ್. ಮಾಧವ್ ಗಾಡ್ಗಿಲ್ ಅವರು ಪಶ್ಚಿಮ ಘಟ್ಟದ ಶೋಲಾ ಅರಣ್ಯದಲ್ಲಿ ವರ್ಷಾನುಗಟ್ಲೆ ಟೆಂಟ್ ಹಾಕಿ ಕೂತ್ಕೊಂಡು ಅಲ್ಲಿ ಎರೆಹುಳು, ಗೆದ್ದಲು, ಮಣ್ಣಿನ ಪದರಗಳು, ಮತ್ತೆ ಅಂತರ್ಜಲ ಇರಬಹುದು, ಮಳೆ ಕಾಡಿರ್ಬಹುದು, ಇದನ್ನೆಲ್ಲ ಸೈಂಟಿಫಿಕ್ ಅಧ್ಯಯನ ಮಾಡಿ ಸಸ್ಟೈನೇಬಲ್ ಗ್ರೋತ್ ಆಗಲಿ, ಪಶ್ಚಿಮ ಘಟ್ಟಗಳ ಧಾರಣಾ ಸಾಮರ್ಥ್ಯವನ್ನ A to Z ಅವರು ಸರ್ಕಾರಕ್ಕೆ ವರದಿ ಕೊಟ್ಟಂತದ್ದು. ಅವರು ವಯನಾಡಲ್ಲಿ ಕೂಡ ವರದಿ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಹಿಡಿದು ಚಿಕ್ಕಮಗಳೂರಿಂದ ಹಿಡಿದು ಕರ್ನಾಟಕದ ಅಥವಾ ಪಶ್ಚಿಮ ಘಟ್ಟದ ಮೂಲೆ ಇಲ್ಲಿ ತಪತಿ ನದಿ, ಗುಜರಾತ್ ತಪತಿಯಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಸಂಚಾರ ಮಾಡಿ ಅವರು ವರದಿ ಕೊಟ್ಟಂತದ್ದು. ಅವರು ವಯನಾಡಿಗೆ ಹೋದಾಗ ಅಲ್ಲಿ ಜನ ಅವ್ರ ಕಾಲಿಗೆ ಅವ್ರ ಕಾರ್ ಮೇಲೆಲ್ಲ ಕಲ್ಲು ತೂರಿದಾರ ಅಂತ, ಓಡಿಸಿದ್ದಾರೆ ಅಲ್ಲಿಂದ. ಈಗ ಅದೇ ವಯನಾಡಲ್ಲಿ ಪಶ್ಚಿಮ ಘಟ್ಟದ ನೆತ್ತಿಯಲ್ಲಿ ಇವರು JCB ಆಗಿ ಅಗ್ದು ಬಗ್ದು ತೆಗೆದು ವಯನಾಡಲ್ಲಿ ಎಷ್ಟು ಜನ ಸತ್ರು, ಚಿಕ್ಕಮಗಳೂರಲ್ಲಿ ಎಷ್ಟು ಜನ ಲ್ಯಾಂಡ್ ಸ್ಲೈಡ್ ಆಯ್ತು. ನಿರ್ಲಕ್ಷ್ಯ ಮಾಡಿದ್ದ ಕಾರಣವೇ ಅಷ್ಟೇ, ಬೇರೆ ಏನಿಲ್ಲ. ಆದ್ರೂ ಕೂಡ ಸರ್, ಈಗ 2 ವರದಿ ಇದೆ. ಈಗ ಗಾಡ್ಗಿಲ್ ವರದಿ ಒಂದಿದೆ, ಕಸ್ತೂರಿ ರಂಗನ್ ವರದಿ ಇದೆ. ಇದ್ರೆ ರಾಜ್ಯ ಸರ್ಕಾರ ಏನ್ ಗೊತ್ತಾ, ಕೂಡ ಶಿಫಾರಸ್ ಅಂದ್ರೆ ಫಸ್ಟಿಗೆ ಕಸ್ತೂರಿ ಗಾಡ್ಗಿಲ್ ವರದಿ ಏನ್ ಕೊಡ್ತು, ಯಾವ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಘೋಷಣೆ ಮಾಡ್ಬೇಕಂತ ಕೊಡ್ತು. ಅದಕ್ಕೆ ರಾಜ್ಯ ಸರ್ಕಾರ ನಮ್ಗೆ ಯಾವ ವರದಿ ಬೇಡ ಆ ವರದಿ ಕೊಟ್ಟು ಅದರಲ್ಲಿ ಜನವಸತಿ ಪ್ರದೇಶ ಕೂಡ ಸೇರ್ಕೊಂಡಿದೆ, ಅವರಿಗೆ ತಪ್ಪಾಗಿ ಕೊಟ್ಟಿದ್ದಾರೆ, ಕೆಲವೊಂದು ಜನವಸತಿ ಪ್ರದೇಶ ಅಥವಾ ಕೃಷಿ ಭೂಮಿ ಕೂಡ ಸೇರ್ಕೊಂಡಿದೆ, ಅದೆಲ್ಲ ನಾವು ಬಿಟ್ಟು ಇನ್ನೊಂದು ವರದಿ ಕೊಡ್ತೇವೆ ಅಂತೇಳಿ ಹೇಳಿ ಕಸ್ತೂರಿ ರಂಗನ್ ಅನ್ನುವಂತ ಒಬ್ಬ ಸ್ಪೇಸ್ ಸೈಂಟಿಸ್ಟ್ ತಗೊಂಡು ಬಂದು ಅವ
ಸ್ಯಾಟಲೈಟ್ ಮ್ಯಾಪ್ ಗೂಗಲ್ ಮ್ಯಾಪ್ ಅಲ್ಲ ನೋಡ್ಕೊಂಡು ಗಾರ್ಗಿ ಕೊಟ್ಟ ವರದಿಯಲ್ಲಿ ಹೆಚ್ಚು ಕಡಿಮೆ ಒಂದು 28-30% ಜಾಗವನ್ನು ಕಟ್ ಮಾಡಿ ಟ್ರಿಮ್ಮಿಂಗ್ ಮಾಡಿ ಕೊಟ್ಟಂತ ವರದಿ ಅದು. ಅಷ್ಟು ಭೂಪ್ರದೇಶವನ್ನ ಎನ್ಕ್ರೋಚ್ ಮಾಡಿದ ಭೂಪ್ರದೇಶವನ್ನ ಬಿಟ್ಟು ಏನು ಈ ನಮ್ಮ ಇವರು ಭೂಕಬಳಿಕೆದಾರರು ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ತಿನ್ನಿಸಿ RTC ಮಾಡಿಸ್ಕೊಂಡಿದಾರಲ್ಲ ನಮ್ಮ ಹೆಸರಿಗೆ, ಆ ಭೂಭಾಗವನ್ನ ಕಟ್ ಆಫ್ ಮಾಡಿ ಕೊಟ್ಟಂತ ವರದಿ. ಈಗ ಆ ವರದಿಯನ್ನು ಪುನಃ ಬೇಡ ಅಂತ ಹೇಳಿದ್ರೆ, ಹಾಗಾದ್ರೆ ಆ ವರದಿಯನ್ನು ಓವರ್ಟೇಕ್ ಮಾಡಿ ಇನ್ನೆಷ್ಟು ಭೂ ಕಬಳಿಕೆ ಆಗಿದೆ ಇಮೇಜ್ ಮಾಡಿದ್ವಿ. ಈಗ ಈ ವರದಿ ಬೇಡ ಅಂತ ಮತ್ತೊಬ್ಬ ಅವನು ಬರ್ತಾನೆ, ಇವನು ವರದಿಯಲ್ಲಿ ಇನ್ನೊಂದು 30% ಕಟ್ ಆಫ್ ಮಾಡಿ ಇನ್ನೊಂದು ವರದಿ ಕೊಡ್ತಾನೆ, ಅದನ್ನು 10 ವರ್ಷ ಮತ್ತೆ ಎಳಿತಾರೆ, ಅದನ್ನು ವರದಿ ಇನ್ಸ್ಟಾಲ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಯಾಕಂದ್ರೆ ಆ 10 ವರ್ಷದಲ್ಲಿ ಇನ್ನೊಂದು 30% ಕಾಡನ್ನು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಒಂದು ಸರಿ ಇಲ್ಲಿ ವರದಿಗಳ ಜಂಜಾಟದಲ್ಲಿ ಪಶ್ಚಿಮ ಘಟ್ಟದ ಅಲ್ಲಿ ಜೀವಾರಣ್ಯ ಇರ್ಬೋದು, ಏನೆಲ್ಲ ವಸ್ತುಗಳು ಅದೆಲ್ಲ ನಾಶ ಆಗುವ ಸಾಧ್ಯತೆ ಇದೆಯಾ ಅಂತ? ಸಾಧ್ಯತೆ ಇನ್ನು ನಾಶ ಆಗ್ಲಿಕ್ಕೆ ಏನು ಉಳ್ಕೊಂಡಿದೆ ಅಂತ ಹೇಳಿಬೇಕಲ್ಲ. ಇವತ್ತು ಇಲ್ಲಿ ಚಿಕ್ಕಮಂಗ್ಳೂರು, ಮಡಿಕೇರಿಯಲ್ಲಿ, ಬೆಂಗಳೂರಿಂದ ಪ್ರತಿ ಶನಿವಾರ ಹೆಚ್ಚು ಕಡಿಮೆ 5,000 ಜೀಪುಗಳು ಕಾರಲ್ಲಿ ಪ್ರವಾಸಿಗರು ಬರ್ತಾರೆ ಸಾರಾಯಿ ಬಾಟ್ಲಿ ತಕೊಂಡು. 50,000 ಪ್ರವಾಸಿಗರು ಬಂದು ಅವರಲ್ಲಿ ಮೋಜು ಮಸ್ತಿ ಮಾಡಿ, ಅಲ್ಲಿ ಕೆಲವರು ಮೊನ್ನೆ ನೋಡಿ ಒಂದು ರೆಸಾರ್ಟ್ ಅಲ್ಲಿ 40 ಜಿಂಕೆ ಕೋಡೆಲ್ಲ ಸಿಕ್ಕಿತ್ತು, ಹೌದಾ? 4 ಗನ್ನುಗಳು ಇವೆಲ್ಲ ಬಂದವರದ್ದು. ಇದು ಶೂಟಿಂಗಿಗೆ ಹಂಟಿಂಗಿಗೆ ಬಂದು ಇಲ್ಲಿ ಸಾರಾಯಿ ಕುಡಿದು ಸಾರಾಯಿ ಬಾಟ್ಲಿಯನ್ನ ಪಶ್ಚಿಮ ಘಟ್ಟಗಳ ನೆತ್ತಿಯಲ್ಲಿ ಬಿಸಾಕುದು. 50,000 ಜನ ಮಾಡಿದ ಲ್ಯಾಟ್ರಿನ್ ಎಲ್ಲಿ ಹೋಗ್ಬೇಕು ಹೇಳಿ? ಯಾವ ರೆಸಾರ್ಟ್ ಅಲ್ಲಿ ಫಿಲ್ಟ್ರೇಷನ್ ಯೂನಿಟ್ ಇದೆ, UGD ಇದೆ ಹೇಳಿ? ಅದು ಶೋಲಾ ಫಾರೆಸ್ಟ್ ಅಲ್ಲಿ ಅಂಡರ್ ಗ್ರೌಂಡ್ ರೀಚಾರ್ಜ್ ಆಗಿ ಅದನ್ನ ನಾವು ಕುಡಿಬೇಕಾ ಇಲ್ಲಿ? ಮಂಗಳೂರಿನಲ್ಲಿ 20 ವರ್ಷದ ಹಿಂದೆ ಮಂಗಳೂರಿನಲ್ಲಿ ಮಳೆ ಎಷ್ಟು ಬರ್ತಾ ಇತ್ತು? ಬೇಡ, 5 ವರ್ಷದ ಹಿಂದೆ ಮಂಗಳೂರಲ್ಲಿ ಮಳೆ ಎಷ್ಟು ಬರ್ತಾ ಇತ್ತು? ಈ ವರ್ಷ ಮಳೆಗಾಲ ಉಂಟಾ? ಏನಾದ್ರು ಮಳೆ ದೊಡ್ಡ ಮಳೆ 2 ದಿವಸ ಬಂದಿದ್ದು ನೋಡಿದೀರಾ ನೀವು? ಮಳೆ ಉಂಟಾ ಮಂಗಳೂರಲ್ಲಿ ಈ ವರ್ಷ ಮಳೆಗಾಲ ಅಂತ ಅನಿಸ್ತಾ ಉಂಟಾ ನಿಮ್ಗೆ? ಇದೆಲ್ಲ ಇದು ನೋಡಿ, ನಮ್ಮ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರೆ ಗೊತ್ತುಂಟಲ್ಲ. ಮೊದಲು ಚಿಕ್ಕ ಆರತಿ, 2ನೇ ಆರತಿ ಸ್ವಲ್ಪ ದೊಡ್ಡದು, 3ನೇ ಆರತಿ ಮತ್ತು ದೊಡ್ಡದು, 5ನೇ ಆರತಿಗೆ ದೊಡ್ಡ ಹರಿವಾಣದಲ್ಲಿ ಮಹಾಮಂಗಳಾರತಿ ಮಾಡ್ತಾರೆ. ಇದೆಲ್ಲ ನೇಚರ್ ಇದೆ ಅಲ್ಲ, ನಮ್ಗೆ ಒಂದೊಂದು ಸಣ್ಣ ಸಣ್ಣ ಆರತಿ ತೋರಿಸ್ತಾ ಉಂಟು. ಇನ್ನು ಮಹಾಮಂಗಳಾರತಿ ಬಾಕಿ ಉಂಟು. ಮಹಾಮಂಗಳಾರತಿ ಬರುವಾಗ ಇಲ್ಲಿ ಯಾರು ಇರುವುದಿಲ್ಲ.